ಮರೀಶ್ ಅವ್ರಿಗೆ ಜೈ, ಮರೀಶ್ ಅವ್ರಿಗೆ ಜೈ, ಮರೀಶ್ ಅವ್ರಿಗೆ ಜೈ. ಇವಾಗ ಏನಾಗಿದೆ ಗೊತ್ತಣ್ಣ, ಹೂವಪ್ಪಗಳು ಎಲ್ಲರೂ ಎಲ್ಲ ಕಡೆನೂ ಒಂಥರ ಏನಪ್ಪ ಇದು ದನ ತಗೊಳಕಾಯ್ತದ ಬಡವ್ರ ಬಗ್ರು ಅಂತೆಲ್ಲ ಮಾತಾಡ್ತಾವ್ರಣ್ಣ. ಅದ್ರ ಬಗ್ಗೆ ಏನೋ ಒಂದು ವಿಶ್ಲೇಷಿಸುತ್ತೆ ಹೇಳ್ಬಿಟ್ಟಣ. ಇವಾಗ ತಪ್ಪ ಒಪ್ಪ ಗೊತ್ತಿಲ್ಲ ನಮಗೆ. ನಿನ್ನೆ ಬಂದು ಕರ ಇಷ್ಟ ಆಯಿತು, ಕರ ಬಿಡಿಸ್ತು, ಅದೊಂಥರ ಅಗಾಧವಾಗಿ ಕಾಣ್ತು, ಕರ ಇಷ್ಟ ಆಯಿತು, ಕುತ್ಕೊಂಡು ಮಾತಾಡ್ಬಿಟ್ಟು ತಗೊಬಿಟ್ಟು ಸರಿನಾ. ತುಂಬ ನಮ್ಮ ಕಡೆ ಆಗಲಿ ಎಲ್ಲ ಕಡೆನೂ ಆಗಲಿ ಏನೇನೋ ಮಾತಾಡ್ಕೊತಾವ್ರೆ ತುಂಬ ಎಲ್ಲ. ಅದು ಹೇಳ್ತಾ ಇರೋದು ನಿನ್ನೆಯಿಂದ ಸ್ಟೇಟಸ್ ಹಾಕ್ದಾಗಿಂದ ಕಿವಿಗೆ ಬಿದ್ದು ಏನೇನೇನೇನೋ ಮಾತಾಡ್ಕೊತಾವ್ರೆ. ಬಡವ್ರ ಬಗ್ರು ದನ ತೆಗಿಯೋಕ್ಕಾಯ್ತದ, ಹಿಂಗೆ ಆಗ್ಬಿಟ್ರೆ ಹೆಂಗೆ ಏನು ಎತ್ತ. ನಿಮ್ಮ ಕಾಲದಲ್ಲಿ ಹಿಂಗೆಲ್ಲ ನಡೆದಾಗ ಏನಂತ ಮಾತಾಡ್ಕೊಳ್ಳೋರು ಇವತ್ತಿನ ಕಾಲದಲ್ಲಿ ಹಿಂಗೆಲ್ಲ ನಡೀತಾ ಇದ್ದಾರೆ, ಏನೇನೋ ಮಾತಾಡ್ಕೊತಾವ್ರೆ. ಅವತ್ತಿನ ದಿನದಲ್ಲಿ ನೀವು 20,000 ರೂಪಾಯಿಗೆ ಮಾಗಡಿಲಿ 5 ಎಕರೆ ಜಾಗ ಸಿಗೋದು. ಅವತ್ತಿನ ದಿನದಲ್ಲಿ 20,000 ರೂಪಾಯಿ ನೀವು ಆ ಟೈಮಲ್ಲೇ ದೊಡ್ಡ ಎತ್ಕೊಂಡು ಕಟ್ಟಿರೋದು ಉಂಟು. ಅಂತ ಕರುಗಳನ್ನೇ ತಂದು ಕಟ್ಟಿದ್ದೀರಾ. ಅವತ್ತಿನ ದಿನದಲ್ಲಿ ಬರ್ದೇ ಇರೋ ಮಾತು ಇವತ್ತು ಬರ್ತಾ ಇದೆ. ಅವತ್ತು 2,000ಕ್ಕೂ ಸಿಗೋದು, 3,000ಕ್ಕೂ ಸಿಗೋದು. 20,000, 25,000, 30,000 ಅಂದರೆ ದೊಡ್ಡ ದಪ್ಪು ದುಡ್ಡು. ಇದಕ್ಕೊಂದು ವಿಶ್ಲೇಷಿತವಾಗಿ ಹೇಳೋಣ, ಏನಾರ ಒಂದು ಹೇಳೋಣ. ನೀವು ನಿಮ್ಮ ಬಾಯಿಂದ ಕೇಳಬೇಕು ಅನಿಸ್ತಾ ಐತೆ, ಅದೊಂದು ಹೇಳಬೇಕು. ಇವಾಗ ತಪ್ಪ ಒಪ್ಪ ತಗೊಬಿಟ್ಟಿದ್ದೀವಿ ನಾವು ಇದನ್ನು. ಇದು ಇನ್ನು ಜಿನಿಯನ್ನ ಮಾತಾಡಬೇಕು ಅಂದರೆ ನಂದು ಇದು ವಿರೋಧ ಇದೆ, ತಗೊಂಡಿದ್ದು ವಿರೋಧ ಇಲ್ಲ. ದುಡ್ಡು ತಗೊಳ್ಳೋದು, ದುಡ್ಡು ದನ ತಗೊಳ್ಳೋದು ಅವ್ರವ್ರ ಖುಷಿ, ಅವ್ರವ್ರ ಶಕ್ತಿ, ಅದು ನನಗೆ ವಿರೋಧ ಇದೆ. ಮರೇಶ್ ಅವ್ರು ತಗೊಂಡವ್ರೆ ಅಂತ ಅಲ್ಲ, ಕಟ್ಟಬಾರ್ದು. ನಿಜವಾಗಿ ಇದು ಒಂದು ಒಳ್ಳೆ ಉತ್ತಮವಾದ ಕೆಲಸ. ಇದಕ್ಕಂತೂ ಬೆಲೆ ಕಟ್ಟಕ್ಕಾಗೋದಿಲ್ಲ. ಮಾಡಿ ತುಂಬ ದೊಡ್ಡತನಕ್ಕೆ ಮಾತಾಡಿದ್ರಣ, ಭಾರಿ ಖುಷಿ ಆಯ್ತು. ಇದು ಸಾಕು ಬಿಡೋಣ, ಎಲ್ಲರಿಗೂ ಒಂದು ಉತ್ತರ ಸಿಕ್ದಂಗೆ ಆಯ್ತು. ಪುನಿ ಹೇಳ್ದಂಗೆ 1 ಕೋಟಿ ಆಗಲಿ ಬಿಡಿ ಅಣ್ಣ. ಕುದುರೆ 1 ಕೋಟಿ ಇಲ್ವಾ? ಕುದುರೆ 1 ಕೋಟಿ ರೂಪಾಯಿ ಕುದುರೆ ಇಲ್ವಾ? ಪುನಿ ಹೇಳೋನಲ್ಲ ಅವ್ನು ಇನ್ಸ್ಟಾಗ್ರಾಮಲ್ಲಿ. ಹಳ್ಳಿಕಾರಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಸರ್. ಹಳ್ಳಿಕಾರಿಗೆ ಬೆಲೆ ಕಟ್ಟಲ್ಲ, ನಾವು ಯಾರು ಕಟ್ಟಕ್ಕಾಗೋದಿಲ್ಲ. ಆಮೇಲೆ ಧೈರ್ಯನೂ ಬೇಕು ದನ ತಳಕ್ಕೆ. ಯಾಕೆಂದರೆ ಹುಲ್ ಕಚ್ಕೊಂಡು ಪ್ರಾಣ ಬಿಡುವಂಥ ಒಂದು ಬ್ರೀಡ್ ಇದು. ಹೌದು, ಧೈರ್ಯನೂ ಬೇಕು. ಈಗ ಎಲ್ಲರೂ ಇರೋರೆಲ್ಲ ತಗೊಳಕ್ಕಾಗೋದಿಲ್ಲ. 100ಕ್ಕೆ ಎಲ್ಲ ಹೆಚ್ಕೊಂಡಾಗ ನಮಗೂ ಏನೋ ಒಂದು ಹಿಂದ್ಗಡೆ ಒಂದು ಆಶ್ರಯ ಆಯ್ತದೆ, ಒಳ್ಳೇದಾಯ್ತದೆ. ಮಾಡಲಿ ಸರ್, ಭಾಳ ಖುಷಿ, ಪ್ರೋತ್ಸಾಹ ಆಯ್ತು. ಈ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಐತೆ ಸರ್. ದನ ತಗೊಂಡಿದ್ದು ಬೇರೆ, ಕೊಟ್ಟಿದ್ದು ಬೇರೆ, ತಗೊಂಡಿದ್ದು ಬೇರೆ. ನಮಗಂತೂ ಖುಷಿ ಐತೆ. ನಮಗೂ ಅಗಾಧವಾಗಿ ಖುಷಿ ಇದೆ ಅಣ್ಣ. ಒಂದು ದನ ಎಲ್ಲೆಲ್ಲೋ ಹೋಗಿ ಏನೇನೋ ಆಗೋದ್ಕಿಂತ ಒಂದು ಮರೇಶ್ ಅಣ್ಣವ್ರು ಒಂದು ವರ್ಷ ಹುಲ್ಲಾಗ್ತೀನಿ ಅಂತ ಹೇಳವ್ರೆ. ಅದು ತಕ್ಕನಾಗೆ ಒಂದು ಬ್ರೀಡು ಇವತ್ತು ಒಳ್ಳೇದಾಯ್ತದೆ. 4 ತಿಂಗಳು ನಾನು ಒಂದು ಜೊತೆ ಕರ ತಗೊಂಡು ಈ ವರ್ಷ ಅವ್ರೆ ಬರೀ 40,000 ತಗೊಂಡು 1,40,000 ರೂಪಾಯಿ ಮಾಡಿ. ಅವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ 1 ಲಕ್ಷ ರೂಪಾಯಿ ಲಾಭ ತೊಗೊಂಡು ಫಸ್ಟ್ ನಾನೇ ಒಂದು ಜೊತೆ ಕರಿನಲ್ಲಿ ತಗೊಂಡು. ಪುಣ್ಯಾತ್ಮ ಗೊತ್ತಾ, ಒಂಟಿಕೋತ್ ಪ್ರಕಾಶ ಮೈಸೂರು ಧೈರ್ಯವಾಗಿ ತಗೊಂಡು. ಈಗ ಲಕ್ಷ ಅಂತ ಮಾಡಿದ್ದು ನೀವೇನು ಅನ್ಕೊಂತೀರೋ ಗೊತ್ತಿಲ್ಲ. 1 ಲಕ್ಷ 2 ಲಕ್ಷ ಅಂತ ಕೂಗಿದ್ದು ಅದೇ ವರ್ಷ ಕೂಗ್ತಿದ್ದೆ ಎತ್ನ. ಅರೆ ಅವೇ 1.5 ಲಕ್ಷ ಬಿಡದೆ 2 ಲಕ್ಷ ತಗೊಳ್ಳೋಣ ಅಂತ ಅಲ್ಲಿ ನಾಚೆಗೆ ಹೋಯ್ತಾ ಆಯಿತು. ಮತ್ತೆ ಯಾಕೋ ಒಂಚೂರು ಬೇಕಾಗಿತ್ತು, ತಿರುಗಿ ವರ್ಷ ಮ್ಯಾಲ್ಕೆ ಹೋಯ್ತಾ ಅದೇ ಬೆಳ್ಕಳ್ಳಿ. ಲಾಭ ನಷ್ಟ ಅಪಾಟಣ, ಕಣ್ಣಿಗೊಪ್ಪಿದ್ದ ದನ, ಅವ್ರಿಗೆ ಇಷ್ಟ ಆಗಿದ್ದ ದನ ಬಂಡವಾಳ ಹಾಕಿ ತಗೋತಾರೆ. ಅದಕ್ಕೆ ಒಂದು ಅಭಾರಿ ಅಷ್ಟೇ. ಅದರಲ್ಲಿ ಮರೀಶ್ ಅವ್ರ ಹತ್ರ ಇನ್ನೂ ಹೆಚ್ಕೊಳ್ಳಿ ಸರ್, ಖುಷಿ. ಒಂದು 100 ರಾಸ್ಕೊಳ್ಳವೆ, ಅದಕ್ಕಿಂತ ಒಂದು 100 ಆಗಲಿ ಅಂತ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಒಟ್ಟಿನಲ್ಲಿ ಇವತ್ತು ಧೈರ್ಯವಾಗಿ ಕೂತ್ಕೊಂಡು ಹೊಸ ಕರ ತಗೊಂಡಿಗೆ ನಮಗೆಲ್ಲ ಖುಷಿ ಐತೆ, ಖುಷಿ ಐತೆ. ದುಡ್ಡಿಂದ ಏನು ಹಿಂಗೆ ಕೊಟ್ಟೋಣ. ಚೆನ್ನಾಗಿರ್ತೈತೆ, ಮರಿಸೋ ಸಿಸ್ಟಮ್ ಚೆನ್ನಾಗಿರ್ತೈತೆ. ಪುನೀತ್ ಗಿರಾಟಿ ವಿಚಾರದಲ್ಲಿ ಚೆನ್ನಾಗಿ ಸಾಕು, ಟೈಮ್ ಕೊಡಬೇಕಲ್ಲ, ಟೈಮ್ ಕೊಡಬೇಕು. ನನ್ನ ಸಾಕಿರೋರು ಇವರು ಪುಣ್ಯಾತ್ಮ, ಅದಕ್ಕೆ ಮೂಲಕರ್ತ ಇವನು. ಹೌದು, ಕೃಷ್ಣ ಪರಮಾತ್ಮ ಅರ್ಜುನ ಹೊರೈತಿ. ಈಗಲೂ ಅಷ್ಟೇ, ಅವ್ರು ತಾಲಿ ಕಟ್ಟಿದ್ದು ಇವ್ರು ಕಟ್ತಿದ್ದೆ ಕಿತ್ತಾಕ್ಬಿಟ್ಟು ಏನೇ ಏನಿಲ್ಲ.
ಚೇತು ಚೇತು ಹೇಳಿ ಯಾರು ಜನ ಅವರಲ್ಲಿ ಇಲ್ಲಿ ಅಂತ ಹನ್ನೆರಡು ಅರವತ್ತಾಯ್ತು ಇಲ್ಲ ಹದಿಮೂರು ಇನ್ನು 50,000 ಕೊಟ್ಟಿದ್ರು ಹೋಣ 50 ಕೊಟ್ಟಿದ್ದಾರೆ advance. ನೋಡ್ರ ದುಡ್ಡು ಎಣ್ಸ್ಕೋಬೇಕಂದ್ರೆ ಅದಕ್ಕೆ ಬೇಕಾದ್ರೆ ಮಧ್ಯದಲ್ಲಿ ಯಾವ್ದಾರ ಒಂದು ಕಟ್ಟಿ ಇಟ್ಕೊಂಡು ಎಣ್ಸಿದ್ರೆ ಎಣ್ಸಿಲ್ಲ ಎಣ್ಸ್ಕೊಳ್ಳೋದಾದ್ರೆ ಅಣ್ಣನೇ ನಂಬಿಕೆ ನಮ್ಗೆ ನಾವೇನ್ಸಲ್ಲ ದುಡ್ಡು ಪಡ್ಡು ಅಣ್ಣಂದೇ ನಂಬಿಕೆ 51,000 ನಿನ್ನೆ advance. ಮರೀಶ್ ಅವ್ರಿಗೆ ಜೈ ಮರೀಶ್ ಅವ್ರಿಗೆ ಜೈ ಮರೀಶ್ ಅವ್ರಿಗೆ ಜೈ ಯಾವ್ದು ಕೊಡು ಪಪ್ಪಣ್ಣ ಅಣ್ಣ ದೊಡ್ಡ ಮನ್ಸು ಮಾಡಿ ನೀನು ದೊಡ್ಡದಾಗೆ ಒಂದು ಮುತ್ತೈದೆ ಬೇಕು ಸಾಕು ಬಿಡೋಣ ನಮ್ಮ ಮರೇಶ್ ಅಣ್ಣವ್ರಿಗೆ ಹಿಂಗೆ ದನ ಎತ್ತಲಿ ಅಂತ ನೀನಾಗಲಿ ಪುಣ್ಯ ಆಗಲಿ ರಾಕಿ ಅಣ್ಣ ಹೇಳ್ಬೇಕು ನೋಡು, ರಾಕಿ ನೋಡ್ತಾ ರಾಕಿ ಹೇಳ್ಬೇಕಷ್ಟೇ ಒಟ್ಟಿನಲ್ಲಿ ನೋಡು ರಾಕಿ ಅಣ್ಣ ಇರ್ಲಿ ಬಿಡೋಣ ಆಮೇಲೆ ಕೊಟ್ರೆ ಆಯ್ತು ಬಿಡೋಣ ಇಸ್ಕೊಳ್ಳು ಇಸ್ಕೊಳಕ್ ಮೊದ್ಲು ಆಮೇಲೆ ಅದು ಅವ್ರದ್ದೇ ಬರ್ತು ನಾವು ಸಂತೆ ಹೋಯ್ತೇವೆ ಏನು ಮಾಡಲಿ ಅದು ಇದು ರೂಢಿ ದೊಡ್ಡ ಕೊಡೆ ಅವ್ರ ಕೆರೆ ಎತ್ತು ಕೊಟ್ಬಿಡು ಅವ್ರ ಕೆರೆ ಕೊಡ್ರಿ ಹಂಗೆ ತಗೊಳ್ರಿ. ಟವಲ್ ಇಲ್ಲಿ ಹಾಕು